ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಟರ್ಫ್ಲೈ ಬಿಡಬೇಕು ಇದನ್ನು ನಾನೇ. ಸೊ ಬಟರ್ಫ್ಲೈ ಹೋಗಿ ಬೇರೇನೋ ಆಗಿದೆ, ಕಿಂಕಿಣಿ ಶಾರ್ಪ್ ಮಾಡಿದ್ದೀನಿ. ಈ ಕ್ಯೂಟ್ ಪೆಂಗ್ವಿನ್ ಸೋಫಾ ನಾನು ಫ್ಲಿಪ್ಕಾರ್ಟಿಂದ ತರಿಸಿದ್ದೆ. ದಟ್ ಯಾವಾಗಲೂ ಕುತ್ಕೋಬೇಕು ಅಂತಾರೆ ಅಂತ, ಬಟ್ ಅವಳಿಗಿನ್ನೂ ಅದು ಇಷ್ಟ ಇಲ್ಲ. ಶಿ ಇಸ್ ಸ್ಟಿಲ್ ಫಿಗರಿಂಗ್ ಔಟ್. ಮೇ ಬಿ ಇನ್ ದ ಫ್ಯೂಚರ್ ಶಿ ವಿಲ್ ಲೈಕ್ ಇಟ್. ನಾವು ಊರಲ್ಲಿ ಹಬ್ಬ ಇತ್ತು, ಊರಬ್ಬ, ಅದಕ್ಕೆ ಎಲ್ಲರೂ ಊರಿಗೆ ಹೋಗ್ತಾ ಇದ್ವಿ. ಆಲ್ಮೋಸ್ಟ್ ಎಲ್ಲ ಹಳ್ಳಿಗಳಲ್ಲೂ ಯುಗಾದಿಗೂ ಮುಂಚೆ ಊರಬ್ಬ ಇರುತ್ತೆ. ಹಾಗೆ ನಮ್ಮೂರಲ್ಲೂ ಕೂಡ ಊರಬ್ಬ ಅಂತ ಹೋಗ್ತಾ ಇದ್ರಿ. ಕುತ್ಕೋಬೇಕಮ್ಮ, ಇನ್ನ 1 ಮಂತ್ ಗಂಟ ಆಮೇಲೆ ಪುಕ್ಕ ಬಕ್ಸು ಅಂತ ಆಮೇಲೆ ಹಂಗೆ ನನಗೆ ಯಾವಾಗಲೂ ಊರಿಗೆ ಹೋಗ್ಬೇಕಾದ್ರೆ ಮಾಗಡಿಯಲ್ಲಿ ದೋಸೆ ಚೆನ್ನಾಗಿರುತ್ತೆ, ಅದು ದೋಸೆ ತಿನ್ನಬೇಕು ಅಂತ ಇರುತ್ತೆ. ಬಟ್ ನಮ್ಮನೇಲಿ ಇದು ಏನದು ಗ್ಯಾಸ್ ಇರಲಿಲ್ಲ ಅಂದ್ಬಿಟ್ಟು ಆಲ್ಮೋಸ್ಟ್ ಹೋಟ್ಲಲ್ಲಿ ಇರಲ್ಲ ಅಂತ ಫಸ್ಟೇ ಪ್ರಿಡಿಕ್ಟ್ ಮಾಡಿಬಿಟ್ರು. ಆ್ಯಂಡ್ ಆಲ್ಸೋ ಚಿಕ್ಕ ಮಕ್ಳಿಗೆ ಹೆಂಗೆ ಇದು ಬೇಡ ಬೇರೆ ಅಂತ ಡೈವರ್ಟ್ ಮಾಡೋ ಥರ ಮನೆಗೆ ಹೋಗಿ ಮ್ಯಾಗಿ ಮಾಡ್ಕೊಂಡು ತಿನ್ನೋಣ, ಇವಾಗ ದೋಸೆ ಲೇಟ್ ಆಗೋಯ್ತು ಅಂತ ಹೇಳ್ಬಿಟ್ಟು ಹಾಗೆ ಊರಿಗೆ ಕರ್ಕೊಂಡೋದ್ರು. ಆ್ಯಕ್ಚುಲಿ ಯಾವಾಗಲೂ ಮಾಗಡಿಗೆ ಹೋದಾಗೂ ನನಗೆ ಅಲ್ಲಿ ದೋಸೆ ತಿನ್ನಬೇಕು ಅಂತ ಇರುತ್ತೆ. ಸಮ್ಟೈಮ್ಸ್ ತಿಂದರೆ ಸಮ್ಟೈಮ್ಸ್ ಹೀಗೆ ಸ್ಕಿಪ್ ಮಾಡಿ ಹೋಗೋದು. ಸೀರಿಯಸ್ಲಿ ನನಗೆ ಯಾವಾಗ್ಲೂ ಅಲ್ಲಿ ದೋಸೆ ಅಂದರೆ ಫೇವ್ರೆಟ್. ಮಿಸ್ ಆದಾಗೆಲ್ಲ ತುಂಬ ಬೇಜಾರಾಗುತ್ತೆ. ಮನೆ ಬರೋ ಗಂಟನೂ ರೆಕಾರ್ಡ್ ಮಾಡಿದ್ದೀನಿ ಅಷ್ಟೇ. ಇದು ನೆಕ್ಸ್ಟ್ ಡೇ ಹಬ್ಬ. ಒಂದು ಫ್ಯೂ ಕ್ಲಿಪ್ಸ್ ತೊಗೊಂಡೆ. ಆಲ್ಮೋಸ್ಟ್ ಎಲ್ಲೂ ಏನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಹಂಗೂ ನಾನು ನಮ್ಮ ಮನೆ ಟೂರ್ ಥರ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಸಮ್ಟೈಮ್ಸ್ ಯು ಕಾಂಟ್ ಡೂ ವಾಟ್ ಟು ಪ್ಲ್ಯಾನ್. ಸೊ ಆಗಿಲ್ಲ ಅಷ್ಟೇ. ಜಸ್ಟ್ ಟೆಂಪಲ್ಗೆ ಹೋಗಿ ಬಂದಿದ್ದು. ಹಬ್ಬ ತುಂಬ ಚೆನ್ನಾಗಿತ್ತು. ಲೈಕ್ ನಾವು ಆಲ್ಮೋಸ್ಟ್ ತುಂಬ ಸತಿ ಊರಬ್ಬ ಸ್ಕಿಪ್ ಮಾಡ್ತೀವಿ, ಬಿಕಾಸ್ ಯಾವಾಗ್ಲೂ ಹಬ್ಬದ ಟೈಮಲ್ಲಿ ಎಕ್ಸಾಮ್ ಇರುತ್ತೆ. ಯುಗಾದಿ ಹಬ್ಬ ಯಾವಾಗ ಏಪ್ರಿಲಲ್ಲಿ ಬರುತ್ತೆ ಆವಾಗ ಮಾತ್ರ ರಜೆ ಇರ್ತಾಯಿತ್ತು. ಸೊ ದಿಸ್ ಟೈಮ್ ಇವೆಂಟ್, ಇವಾಗ ಹೋಗ್ಬೋದು, ಬಟ್ ಸ್ಕೂಲಲ್ಲಿದ್ದಾಗ ಹಾಗೆ ಚಿಕ್ಕವರಿದ್ದಾಗ ನಾವು ಕೊಂಡಕ್ಕೆ ಸೌದೆ ತೊಗೊಂಡು ಹೋಗ್ಬೇಕಾದ್ರೆ ನಾವು ಕೂಡ ಎತ್ತಿನ ಗಾಡಿಯಲ್ಲಿ ಕುತ್ಕೊಂಡು ಹೋಗ್ತಾ ಇದ್ವಿ. ಅವಾಗೆಲ್ಲ ಚೆನ್ನಾಗಿ ಅನಿಸ್ತಾ ಇತ್ತು. 2 ಇಯರ್ಸಿಂದ ನನ್ನ ಹಬ್ಬ ಮಿಸ್ ಆಗ್ತಾನೆ ಇತ್ತು. 1 ಇಯರ್ ಎಕ್ಸಾಮ್ ಇತ್ತು. ನೆಕ್ಸ್ಟ್ ಇಯರ್ ಐ ವಾಸ್ ಪ್ರೆಗ್ನೆಂಟ್ ಆ್ಯಂಡ್ ವಾಮಿಟಿಂಗ್, ಹೋಗೋಕ್ಕಾಗಿಲ್ಲ. ಸೊ ಫೈನಲಿ ಈ ವರ್ಷ ಹ್ಯಾವ್ ರೀಚ್ಡ್. ತುಂಬ ಚೆನ್ನಾಗಿತ್ತು. ಬಟ್ ಲಾಸ್ಟ್ ಇಯರ್ ಇನ್ನೂ ಗ್ರ್ಯಾಂಡ್ ಆಗಿತ್ತು ಅಂತ ಎಲ್ಲ ಹೇಳ್ತಾ ಇದ್ರು. ಬಟ್ ನಾನು ಮಾರ್ನಿಂಗ್ ಇದೆಲ್ಲ ನೋಡೋಕ್ಕೆ ಹೋಗಿಲ್ಲ, ಜಸ್ಟ್ ವೀಡಿಯೋದಲ್ಲೇ ನೋಡಿಕೊಂಡೆ. ಬಿಕಾಸ್ ಕ್ರೌಡಲ್ಲಿ ನಮ್ಮ ಮಗಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಆಮೇಲೆ ಎಲ್ಲ ಮುಗಿದ ಮೇಲೆ ದೇವಸ್ಥಾನಕ್ಕೆ ಹೋಗ್ತು. ನಮ್ಮೂರೊಬ್ಬನ ನೀವು ಎಲ್ಲರೂ ಬ್ಲಾಗ್ ಮೂಲಕ ಇಲ್ಲಿಂದಾನೆ ನೋಡ್ಕೊಳ್ಳಿ. ಚೆನ್ನಾಗಿತ್ತು. ಆ್ಯಕ್ಚುಲಿ ಆಫ್ಟರ್ 2 ಇಯರ್ಸ್ ಹೋಗಿದ್ದು. ಊರಲ್ಲಿ ಹಬ್ಬ ಆದಮೇಲೆ ದೇವ್ರ ಮನೆಗೆ ತರಿಸಿದ್ದು ಅದನ್ನು ಪೂಜೆ ಮಾಡ್ತಾಯಿದ್ರಿ. ಹಬ್ಬ ಎಲ್ಲ ಮುಗಿಸ್ಕೊಂಡು ಎತ್ತೋ ಬಸ್ಸುವಾಗ ನಮ್ಮಮ್ಮ ಒಂದೊಂದು ದೇವ್ರಿಗೆ ಹರಕೆ ಹೊತ್ಕೊಂಡಿರಲ್ಲ, ಏನಾದರೂ ಒಂದಕ್ಕೆ ಎತ್ತೋ ಬಸ್ಸುವಾಗ ಗಂಟೆ ಕೊಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ರಂತೆ.
ಸೊ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ರಿ. ಅಲ್ಲಿ ಆ್ಯಕ್ಚುಲಿ ನಾನು ಯಾವತ್ತೂ ಎತ್ತಕ್ಕೆ ಟ್ರೈ ಮಾಡಿಲ್ಲ, ಬಿಕಾಸ್ ಐ ಗಿವ್ ಅಪ್, ನನ್ನ ಕೈಲಿ ಆಗಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ಚಿಕ್ಕ ವಯಸ್ಸಿಂದ ಕೇಳ್ಕೊಂಬಂದಿದ್ದೀನಿ, ನಮ್ಮೂರಲ್ಲಿ ನವಿಲಿದೆ, ದೊಡ್ಡ ನಾಯಿ ಇದೆ, ಆಮೇಲೆ ಕರಡಿ ಇದೆ ಅಂತ. ಬಟ್ ಇದುವರೆಗೂ ಯಾವುದು ನೋಡಿಲ್ಲ. ಫಸ್ಟ್ ಟೈಮ್ ಇಷ್ಟು ವರ್ಷ ಆದ ಮೇಲೆ ನಾನು ನವಿಲ್ ನೋಡ್ತಾ ಇರೋದು. ಬಟ್ ಡೈಲಿ ಬೇಸಿಸ್ ಮೇಲೆ ಬರುತ್ತಂತೆ. ಬಟ್ ನಾನು ನೋಡ್ತಾ ಇರೋದು ಫಸ್ಟ್ ಟೈಮ್. ಆ್ಯಕ್ಚುಲಿ ಜಸ್ಟ್ ಮಿಸ್, ಅದು ಚೆನ್ನಾಗಿ ಡ್ಯಾನ್ಸ್ ಆಡ್ತಾ ಇತ್ತು, ವಾಪಸ್ ಹೋಗಿದ್ಮೇಲೆ ಹೋಗ್ಬಿಡ್ತು ಅಷ್ಟೇ. ಬಟ್ ಐ ಕುಡ್ ಕ್ಯಾಪ್ಚರ್ ಇಟ್. ನೋಡಿದ್ರೆ ಯಾರು ಆ ಕಡೆ ನೋಡಿ.